ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಇಂದು ನಿಮಗೊಂದು ಆಶೀರ್ವಾದ ಬೇಕು, ಹೌದು ತಾನೆ? ಯಾವುದೊಂದು ಕಾರ್ಯದಲ್ಲಿ ನಿಮಗೆ ಆಶೀರ್ವಾದ ಬೇಕು. ಓದೋ ಮಕ್ಕಳಿಗೆ ಜ್ಞಾನ ಬೇಕು, ಓದಿನಲ್ಲಿ ಆಶೀರ್ವಾದ ಬೇಕು. ಕೆಲಸ ಮಾಡುವ ಮಕ್ಕಳಿಗೆ ಕೆಲಸದಲ್ಲಿ ಉನ್ನತಿ ಬೇಕು, ಅದಕ್ಕಾಗಿ ಆಶೀರ್ವಾದ ಬೇಕು. ಬಿಸ್ನೆಸ್ ಮಾಡುವವರಿಗೆ ಕೈ ಹಾಕುವುದೆಲ್ಲ ಸಫಲವಾಗಬೇಕು, ತಡೆಗಳು ನೀಗಬೇಕು. ಕುಟುಂಬದಲ್ಲಿ ಇರುವವರಿಗೆ ಕುಟುಂಬದಲ್ಲಿ ಸಮಾಧಾನ ಬೇಕು, ನೆಮ್ಮದಿ ಬೇಕು, ಎಲ್ಲ ಅವಶ್ಯಕತೆ ಸಂಧಿಸಲ್ಪಡಬೇಕು. ಸೇವೆ ಮಾಡುವವರಿಗೆ ಸೇವೆಯಲ್ಲಿ ಆತ್ಮಗಳು ಬೇಕು, ಆಶೀರ್ವದಿಸಲ್ಪಡಬೇಕು. ಎಲ್ಲರಿಗೂ ಒಂದು ಆಶೀರ್ವಾದ ಬೇಕಲ್ಲವಾ? ಚಿಕ್ಕ ಮಕ್ಕಳಾಗಿದ್ದರೂ ಮಕ್ಕಳಿಗೂ ಆಶೀರ್ವಾದ ಬೇಕು, ವಯಸ್ಸಾದವರಿಗೂ ಆಶೀರ್ವಾದ ಬೇಕು. ಯಾವುದೋ ಒಂದು ಆಶೀರ್ವಾದ ನಿಮಗೆ ಅವಶ್ಯವಲ್ಲವಾ? ದೇವರು ಏನು ಹೇಳುತ್ತಾರೆ ಗೊತ್ತಾ? ಕೀರ್ತನೆಗಳು 115, 12ನೇ ವಾಕ್ಯದಲ್ಲಿ, ಸಣ್ಣವರು ಮೊದಲುಗೊಂಡು ದೊಡ್ಡವರ ಪರ್ಯಂತರ ಎಲ್ಲರನ್ನೂ ಆಶೀರ್ವದಿಸುವನು. ದೇವರು ವಾಗ್ದಾನ ಮಾಡುತ್ತಾರೆ, ನಾನು ನಿನ್ನನ್ನು ಆಶೀರ್ವದಿಸುವೆನು. ಚಿಕ್ಕ ಮಗುವಾಗಿದ್ದರೂ ನಿನ್ನನ್ನು ಆಶೀರ್ವದಿಸುವೆನು, ಯವನ ಮಕ್ಕಳಾಗಿದ್ದರೂ ಆಶೀರ್ವದಿಸುವೆನು, ದೊಡ್ಡವರು ವಯಸ್ಸಾದವರಾಗಿದ್ದರೂ ಆಶೀರ್ವದಿಸುವೆನು ಎಂದು ಕರ್ತನಾದ ಯೇಸು ಹೇಳುತ್ತಾನೆ. ನಿಮಗೆ ಯಾವ ಆಶೀರ್ವಾದ ಬೇಕು? ಆದ್ರೆ ನೀವು ಕರ್ತನಿಗೆ ಭಯಪಡಬೇಕಂತೆ. ದೇವರ ಭಯ ಇದ್ದರೆ ನಾವು ಪಾಪಕ್ಕೆ ಅಗಲಿ ಜೀವಿಸುತ್ತೇವೆ. ಅನೇಕರಿಗೆ ಭಕ್ತಿ ಇದೆ, ಭಕ್ತಿ ಬೇರೆ, ಕರ್ತನಿಗೆ ಭಯಪಡುವ ಭಯ ಬೇರೆ. ಈ ಭಕ್ತಿ ಎಲ್ಲರೊಳಗೂ ಇದೆ, ಭಕ್ತಿಯಾಗಿ ದೇವರನ್ನು ಪೂಜಿಸುವುದು, ಪ್ರಾರ್ಥನೆ ಮಾಡುವುದು. ಆದರೆ ಬರೀ ಭಕ್ತಿ ಸಾಲದು. ಈ ಬರೀ ಭಕ್ತಿಯನ್ನು ಇಟ್ಟುಕೊಂಡು ನಾವು ಆಶೀರ್ವಾದವನ್ನು ಹೊಂದಲಾಗದು. ಭಕ್ತಿ ಮಾತ್ರ ಸಾಲದು, ದೇವರ ಕುರಿತಾದ ಭಯ ನಮ್ಮಲ್ಲಿ ಇರಬೇಕು. ದೇವರು ನಮ್ಮನ್ನು ನೋಡುತ್ತಾರೆ, ದೇವರು ನನ್ನನ್ನು ಗಮನಿಸುತ್ತಾರೆ. ನಾನು ಮಾಡುವ ತಪ್ಪೆಲ್ಲ ಆತನಿಗೆ ಗೊತ್ತು. ಆದ್ದರಿಂದ ನಾನು ಪರಿಶುದ್ಧವಾಗಿ ಜೀವಿಸಬೇಕು, ನೀತಿಯಾಗಿ ಬಾಳಬೇಕು, ತಪ್ಪು ಮಾಡಬಾರದು. ಆ ಕರ್ತನ ಕುರಿತಾದ ಭಯ ಉಳ್ಳಂತವರನ್ನೇ ದೇವರು ಆಶೀರ್ವದಿಸುವರು. ಭಕ್ತಿ ಎಂದು ಎಲ್ಲ ಅನ್ಯಾಯಗಳನ್ನು ಮಾಡಿ ಬಂದು ದೇವರನ್ನು ಪೂಜಿಸುತ್ತಾ ಇರುವನು, ಪ್ರಾರ್ಥನೆ ಮಾಡುತ್ತಾ ಇರುವನು ನೋಡಿದ್ದೀರಾ? ಅವನಿಗೆ ಪಾಪದ ಕುರಿತಾದ ತಿಳುವಳಿಕೆ ಇರುವುದಿಲ್ಲ. ಎಲ್ಲಾ ತಪ್ಪು ಮಾಡಿ ಭಕ್ತಿಯಿಂದ ಒಂದು ದಿನ ದೇವರನ್ನು ಪೂಜಿಸಿದರೆ ಸಾಕು ಅಂದುಕೊಳ್ಳುತ್ತಾರೆ. ಅದಲ್ಲ, ದೇವರಿಗೆ ಭಯಪಡುವಂತ ಭಯ. ನನ್ನನ್ನು ಉಂಟು ಮಾಡಿದ ಒಬ್ಬ ದೇವರು ಇದ್ದಾರೆ, ನನ್ನನ್ನು ಗಮನಿಸುತ್ತಾರೆ, ಅವರು ಪರಿಶುದ್ಧತೆ ಉಳ್ಳವರು, ನೀತಿ ಉಳ್ಳವರು, ತಪ್ಪು ಮಾಡಿದರೆ ಅದನ್ನು ಗಮನಿಸಿ ದಂಡನೆ ಕೊಡುವರು ಎಂಬಂತ ಅರಿವು ನಮ್ಮೊಳಗೆ ಇರಬೇಕು. ಹಾಗೆ ಭಯಪಟ್ಟು ನಡೆದರೆ ದೇವರು ನಿಮ್ಮನ್ನು ಆಶೀರ್ವದಿಸುವರಂತೆ, ಚಿಕ್ಕವರು ದೊಡ್ಡವರು ಎಲ್ಲರನ್ನು. ಹಾಗಾದರೆ ಯೇಸುವೆ, ನಾನು ನಿಮಗೆ ಭಯಪಟ್ಟು ನಡೆಯಬೇಕು. ಕರ್ತನ ಕುರಿತಾದ ಭಯ ಯಾವಾಗಲೂ ನನ್ನ ಹೃದಯದಲ್ಲಿ ಇರಬೇಕೆಂದು ಕೇಳೋಣವಾ? ಹಾಗೆ ಹೃದಯದಲ್ಲಿ ಕೈಯಿಟ್ಟುಕೊಂಡು ಕೇಳಿರಿ. ದೇವರೇ, ನೀವು ನನ್ನನ್ನು ಆಶೀರ್ವದಿಸುವ ದೇವರು, ನನಗೆ ಅವಶ್ಯಕವಾದ ಎಲ್ಲ ಆಶೀರ್ವಾದಗಳನ್ನು ನೀವು ನನಗೆ ಕೊಡುತ್ತೀರಿ. ಆದರೆ ನಿಮ್ಮ ಕುರಿತ ಭಯ ನನ್ನಲ್ಲಿ ಇರಬೇಕು. ನಿಮಗೆ ಭಯಪಡುವ ಭಯದೊಟ್ಟಿಗೆ ನಾನು ಬಾಳಬೇಕು. ಪಾಪಕ್ಕೆ ಅಗಲಿ ನಾನು ಜೀವಿಸಬೇಕು, ಅನೀತಿಯಾದ ಕಾರ್ಯಗಳಿಗೆ ಅಗಲಿ ನಾನು ಬಾಳಬೇಕು. ನನಗೆ ಸಹಾಯ ಮಾಡಿರಿ, ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್, ಆಮೇನ್.